Hi dear children, I am your Mr. Manjunath Jawaji. How are you all? I hope you are all fine and well. Okay, here is a lesson for you people, a name Justice Above Self by Munshi Premchand. Okay, dear children, before going to start the lesson, we should know about the writer of this lesson. Okay, shall we start? Okay, are you ready? Good. So, this lesson is by Munshi Premchand. Dhanapat Roy, better known by his pseudonym Munshi Premchand, was a famous Indian author and poet who ushered into modern Hindi and Urdu literature with his writings. The writer is mainly recognized for his creations that always contained a social message and raised a voice against the social evils prevailing in Indian society. Okay, ಈ ಬರಹಗಾರರ ಬಗ್ಗೆ ಹೇಳೋದಾದ್ರೆ ಇವರ ಒಂದು ಕಾವ್ಯನಾಮ ಬಂದ್ಬಿಟ್ಟು ಸುಡೋನಿಮ್ ಅಂತಂದು ಹೇಳಿ ಅವರ ಒರಿಜಿನಲ್ ನೇಮ್ ಬಂದ್ಬಿಟ್ಟು ಧನಪತ್ ರಾಯ್. ಇವರು ಭಾರತೀಯ ಲೇಖಕರು, ಮತ್ತೆ ಹಿಂದಿ ಉರ್ದು ಭಾಷೆಗಳಲ್ಲಿ ತುಂಬಾನೇ ಬರಹಗಳನ್ನ ಬರೆದಿದ್ದಾರೆ. ಅಂಡ್ ಇವರ ಒಂದು ಬರಹಗಳಲ್ಲಿ ನಾವು ಒಂದು ಸಾಮಾಜಿಕ ಸಂದೇಶವನ್ನ ನೋಡಬಹುದು. ಹಾಗೆ ಇವ್ರದ್ದು ಯಾವತ್ತೂ ಇವರ ಬರವಣಿಗೆಗಳಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ ನಡೀತಕ್ಕಂತಹ ದೌರ್ಜನ್ಯ ಆಗ್ಬಹುದು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಕುರಿತೇ ಇವರು ಹೆಚ್ಚಿನ ಬರವಣಿಗೆಗಳನ್ನ ಬರೆದಿದ್ದಾರೆ. ಅಂಡ್ ಲೆಟ್ ಮಿ ನೋ, ಡಿಯರ್ ಸ್ಟೂಡೆಂಟ್ಸ್, you have observed some new words in this about the author. I have found here pseudonym is a new word for you, and also you have recognized some, you have to know. I hope if you don't know, I will introduce some related such type of words. ಈಗ ನಾವು ತುಂಬಾ ಹೆಸರುಗಳನ್ನ ಇಟ್ಕೋತೀವಿ ಒಬ್ರೆ. ಹೇಗೆ ಅಂತಂದ್ರೆ, ಈಗ ಇವರು ಒರಿಜಿನಲ್ ನೇಮ್ ಬಂದ್ಬಿಟ್ಟು ಈ ಆತರದ್ದು ಧನಪತ್ ರಾಯ್ ಅಂತಂದು ಹೇಳಿ, ಆದ್ರೆ ಇವರ ಕಾವ್ಯ ನಾಮ ಬಂದ್ಬಿಟ್ಟು pseudonym. ನಾವು ಅಲ್ಲಿ you have to check the spellings, PSEUDONYM, but here P is silent. So ಫೋನೆಮಿಕ್ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ಬರೆಯೋದಾದ್ರೆ ಇದನ್ನ ನಾವು ಸುಡೋನಿಮ್ ಅಂತ ಓದ್ಲಿಕ್ಕೆ ಹೋಗಬಾರ್ದು. ಆಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಂದ್ಬಿಟ್ಟು ಇದರ ಈ ರೀತಿ ಇದೆ ನೋಡಿ. ಇಲ್ಲಿ ಸುಡೋನಿಮ್ ಅನ್ಬಾರ್ದು, ಸುಡೋನಿಮ್ ಅಂತ ಹೇಳ್ಬೇಕಾಗುತ್ತೆ. ಓಕೆ, ಇಲ್ಲಿ ನಾವು ಕೇಳಿರ್ತೀವಿ, ನೀವು ಅಲಿಯಾಸ್, ಉರ್ಫ್ ಅಂತಕ್ಕಂಥ ಪದಗಳು ಕನ್ನಡದಲ್ಲಿ ಕೇಳಿದಿರಿ, ಬಟ್ ಅಲಿಯಾಸ್ ಅನ್ನೋದು ಕೂಡ ಆಂಗ್ಲ ಭಾಷೆ ಪದನೇ. ಸೊ ಹಾಗಾಗಿ ನೀವು ಮತ್ತೆ ಇಲ್ಲಿ ಕೆಲವೊಂದು ಪದಗಳನ್ನ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಅಬ್ಸರ್ವ್ ಮಾಡಿ. ಪೆನ್ ನೇಮ್, ಸುಡೋನಿಮ್, ಆರ್ಥೋನಿಮ್, ನಿಕ್ ನೇಮ್. ಬನ್ನಿ ಇವುಗಳ ಮೀನಿಂಗ್ ಏನಂತ ನೋಡೋಣ ಹಾಗಾದ್ರೆ. ಓಕೆ, ಪೆನ್ ನೇಮ್ ಏನ್ ಹೇಳುತ್ತೆ ಅಂತ. ಪೆನ್ ನೇಮ್, an assumed name used by a writer instead of their real name. ಅವ್ರದ್ದು ಒರಿಜಿನಲ್ ನೇಮೇ ಬೇರೆ ಇರುತ್ತೆ, ಸುಮ್ಮನೆ ಇನ್ನೊಂದು ಬೇರೆ ಹೆಸರನ್ನ ಇಟ್ಕೊಂಡಿರ್ತಾರೆ, ಉಪನಾಮ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ನಾನು ಕೂಡ ಪೆನ್ ನೇಮ್ ಅನ್ನ ಇಟ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ ಮಮ್ಮಜ ಅಂತಂದು ಹೇಳಿ. ಏನ್ ಮಮ್ಮಜ ಅಂತಂದ್ರೆ ಏನು? ಮಂಜುನಾಥ್ ಮಲ್ಲೇಶಪ್ಪ ಜವಾಜಿ ಅನ್ನೋ ಅರ್ಥದಲ್ಲಿ. ಸೊ ನೀವು ಇನ್ನು ಕುವೆಂಪು ಈ ತರದೆಲ್ಲ ಕೆಲವೊಂದು ಹೆಸರುಗಳನ್ನ ಕೇಳಿದ್ರೆ, ಕುಪ್ಪಳ್ಳಿ ವೆಂಕಟಪ್ಪ, ಪುಟ್ಟಪ್ಪ ಅನ್ನೋ ಅರ್ಥದಲ್ಲಿ. ಸೊ ಹೀಗೆ ನೆಕ್ಸ್ಟ್ ಬರೋಣ. ಸಿಡೋನಿಮ್ ಅಂದ್ರೆ ಏನು ಅಂತಂದು ಹೇಳಿ. ಅ ಫಿಕ್ಷನ್ಸ್ ನೇಮ್ ದಟ್ ಅ ಪರ್ಸನ್ ಗ್ರೂ ಆರ್ ಅ ಗ್ರೂಪ್
assumes for particular purpose which differs from their original name. ಕೆಲವರು ಒಂದು ಬೇರೆ ಪರ್ಪೋಸ್ ಇಟ್ಕೊಂಡೆ ಕಾವ್ಯನಾಮಗಳನ್ನ ಇಟ್ಕೋತಾರೆ. ನಿಮ್ಗೆ ನಾವು ಕನ್ನಡದ ಕವಿಗಳನ್ನು ನೋಡೋದಾದ್ರೆ ಅಂಬಿಕಾತನಯ ದತ್ತ, ದ.ರಾ ಬೇಂದ್ರೆ ಅವರು, ಕುವೆಂಪು, ಈ ತರದೆಲ್ಲ ಬೇರೆ ಬೇರೆ ಕೆಲವೊಂದು ಹೆಸರುಗಳನ್ನ ನೋಡಿದೀವಿ ನಾವು ಆ ಅರ್ಥದಲ್ಲಿ. ನೆಕ್ಸ್ಟ್ ಬರೋಣ, ಆರ್ಥೋನಿಮ್ ಅಂದ್ರೆ ಏನು ಅಂತಂದು ಹೇಳಿ. ಆರ್ಥೋನಿಮ್ ಮೀನ್ಸ್ ಟ್ರೂ ಆರ್ ರಿಯಲ್ ನೇಮ್. ನಾವು ಏನು ಒರಿಜಿನಲ್ ನೇಮ್ ಇಟ್ಕೋತೀವಲ್ಲ ಅದಕ್ಕೆ ನಾವು ಆರ್ಥೋನಿಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇದು ಮಾತ್ರ ಎಲ್ಲರಿಗೂ ಗೊತ್ತಿದೆ, ನಿಕ್ ನೇಮ್ ಅಂತ ಹೇಳಿ. ನಿಕ್ ನೇಮ್ ಅಂದ್ರೆ ಏನು ಅಂತದನ್ನ ನೋಡೋಣ. A familiar or humorous name given to a person or thing instead of or as well as the real name. ನೀವು ಕೂಡ ವಿದ್ಯಾರ್ಥಿಗಳ ನಿಕ್ ನೇಮ್ ಅನ್ನ ಕೆಲವರು ಇಟ್ಕೊಂಡಿರ್ತೀರಿ, ಕೆಲವರಿಗೆ ನೀವು ಬೇರೆ ಬೇರೆ ನಿಕ್ ನೇಮ್ ಇಂದ ಕರಿತೀರಿ. ಅಂದ್ರೆ ಏನೋ ತಮಾಷೆ ಆಗಿರ್ಬೋದು ಅಥವಾ ಬಹಳ ತುಂಬಾ ಪ್ರೀತಿಯಿಂದ ಆಗಿರ್ಬೋದು, ಚಿಂಟು, ಪಿಂಟು, ಏನೋ ಹೆಸರುಗಳನ್ನ ನೀವು ಇಟ್ಕೊಂಡಿರೋ ಸ್ನೇಹಿತರನ್ನ ನೋಡಿದ್ದೀರಿ. ಸೊ ನಿಮ್ಗೂ ಕೂಡ ಯಾವ್ದಾದ್ರು ನಿಕ್ ನೇಮ್ ನಿಮ್ಮ ಫ್ರೆಂಡ್ಸ್ ಇಟ್ಟಿರ್ಬೋದು. ಓಕೆ, I hope you have understood a new words to you. And one more thing, so shall we start our lesson? Okay, I hope you are ready. Dear students, now I will read a lesson, so you have to listen it carefully, and you must have open your textbook and you have to have a pen to underline some new words to you. Okay, shall I read a lesson? Okay. Jamman Sheikh and Algu Chowdhury were good friends. So strong was their bond of friendship that when either of them went away from the village, the other looked after his family. Both were greatly respected in the village. Jamman had an old aunt who had some property. This she transferred to him on the understanding that she would stay with him and he would look after her. The arrangement worked well for a couple of years, but thereafter the situation changed. Jamman and his family were tired of the old relative. Jamman became as indifferent to her as his wife, who grudged even the little food that the old lady needed for survival. She swallowed these insults along with her food for a few months, but patience has its limits. One day, she spoke to Jamman. My son, it is now obvious that I am not wanted in your house. Kindly give me a monthly allowance so that I can set up a separate kitchen. My wife knows best how to run the house. Be patient, said Jamman shamelessly. This made his aunt angry and she decided to take her case to the village panchayat. The old lady went about meeting people, explaining her case. Some sympathized with her, others laughed at her. A few others advised her to make it up with her nephew and his wife. At last, she came to Algu Chowdhury and spoke to him. You know, Chachi, Jamman is my best friend. How can I go against him? Algu said. But is it right, my son, to keep mum and not say what you consider just and fair? Pleaded the old lady. Come to the panchayat and speak the truth, she said. Algu did not reply, but her words kept ringing in his ears. The panchayat was held under the old banyan tree. Jamman stood up and said, the voice of the punch is the voice of God. Let my aunt nominate the head punch. I will abide by her decision. I nominate Algu Chowdhury as the punch. The punch knows neither enemy nor friend, stated the old lady. Fine, replied Jamman, hiding his joy over this unexpected piece of luck. Chachi,
you are aware of my friendship with Jamman, said Algu. Yes, but I also know that you will not kill your conscience for the sake of friendship. God lives in the heart of the punch, and his voice is the voice of God. And the old lady explained her case. What have you to say in your defense? Asked Algu to Jamman. Jamman narrated how his aunt transferred her property and how he promised her to look after her as long as she lived. But of late, there have been quarrels between my wife and aunt. Now my aunt is claiming a monthly allowance from me, which I can't pay. That's all I have to say, he concluded his submission. After consulting others, Algu announced, we are of the opinion that Jamman must pay his aunt a monthly allowance, or else the property goes back to her. Now, the friends were seldom seen together. The bond of friendship was broken. In fact, Jamman saw Algu as an enemy and wanted to take revenge. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾನು ಓದಿದ್ದನ್ನ ನೀವು ಗಮನಿಸಿದ್ರೆ ಅನ್ಕೋತೀನಿ. ಸೊ ನೀವು ಕೂಡ ಮನೆಯಲ್ಲಿ ಇದೇ ತರ ಓದ್ಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಲೆಟ್ ಮಿ ಮೂವ್ ಟು glossary words from the part 1 and part 2 lesson. Okay, see here, the first one is bond. It means a strong connection. Now, can we frame a sentence using this word? We are friends, we have a bond, friendship. It means a strong connection. Okay. And next one, swallow. It means tolerate. ಇಲ್ಲಿ swallow ಅಂದ್ರೆ ಎರಡು ಅರ್ಥ ಬರುತ್ತೆ. ಒಂದು ನುಂಗೋದು, ಅಥವಾ ನಾವು ಯಾವ್ದಾದ್ರು ಟ್ಯಾಬ್ಲೆಟ್ಸ್ ಅನ್ನು ಸ್ವಾಲೋ ಮಾಡ್ತೀವಿ ಅಂತಕ್ಕಂಥದ್ದು ಇಲ್ಲಿ. ಬಟ್ ಈ ಲೆಸನ್ ಅಲ್ಲಿ ಸ್ವಾಲೋ ಮೀನ್ಸ್ ಟಾಲರೇಟ್, ಸಹಿಸಿಕೊಳ್ಳು. ಐ ಕ್ಯಾನ್ ಟಾಲರೇಟ್ ಆಲ್ ದೋಸ್ ಥಿಂಗ್ಸ್ ಲೈಕ್ ದಿಸ್. ಓಕೆ, ನೆಕ್ಸ್ಟ್ ಒನ್, ಗ್ರಡ್ಜ್. ಇಟ್ ಮೀನ್ಸ್ ಗೇವ್ ಅನ್ವಿಂಗ್ಲಿ, ಅಂದ್ರೆ ಕೊಡೋದಕ್ಕೆ ಇಷ್ಟ ಇರಲ್ಲ ಆದ್ರೂ ಕೊಡೋದು ಅಂತಕ್ಕಂಥದ್ದು. ನೆಕ್ಸ್ಟ್, ಆಬ್ವಿಯಸ್. ಇಟ್ ಮೀನ್ಸ್ ಕ್ಲಿಯರ್. I have a clear idea about something. Okay. Next, allowance. Allowance means an amount of money given regularly. My friend has getting a monthly allowance. Okay. Next one, sympathize. It means feel sorry for somebody. ಅಂದ್ರೆ ಬೇರೆಯವರ ಮೇಲೆ ನಾವು ಕರುಣೆಯನ್ನು ತೋರಿಸ್ತಕ್ಕಂಥದ್ದು. ಓಕೆ, shall we move to next one? Mum. It means quiet or silently. ಸೈಲೆಂಟ್ ಆಗಿರೋದು, ಏನ್ ಹೇಳಿದ್ರು ಕೇಳಿಸಿಲ್ವೇನೋ ಅನ್ನೋ ರೀತಿಯಲ್ಲಿ. ಓಕೆ, ನೆಕ್ಸ್ಟ್, seldom. It means rarely ಅಂತಕ್ಕಂಥದ್ದು. ರೇರ್ಲಿ ಅಂತಂದ್ರೆ ಯಾವಾಗ್ಲೋ ಒಂದ್ಸರಿ, ಅಪರೂಪ ಅಂತಕ್ಕಂಥದ್ದು. ಓಕೆ, ವಿ ಆರ್ ಫ್ರೆಂಡ್ಸ್, ವಿ ಮೀಟ್ ಸೆಲ್ಡಮ್ ಅಂದ್ರೆ ಅಪರೂಪಕ್ಕೆ ಸೇರ್ತೀವಿ ಅಂತಕ್ಕಂಥದ್ದು. ಓಕೆ, ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿವರೆಗೂ ಈ ಒಂದು ಪಾರ್ಟ್ 1 ಪಾರ್ಟ್ 2 ದಲ್ಲಿ ಬಂದಿರತಕ್ಕಂತಹ ಹೊಸ ಪದಗಳು ಮತ್ತು ಅವುಗಳ ಅರ್ಥ ತಿಳ್ಕೊಂಡ್ರಿ ಅನ್ಕೋತೀನಿ. ಹಾಗೆ ನೀವು ಕೂಡ ಈ ಪದಗಳನ್ನ ಬಳಕೆ ಮಾಡಿಕೊಂಡು ನಿಮ್ಮದೇ ಆಗಿರ್ತಕ್ಕಂತಹ ವಾಕ್ಯಗಳನ್ನ ರಚನೆ ಮಾಡಿ ಬನ್ನಿ. ಈಗ ಈ ಪಾರ್ಟ್ 1 ಪಾರ್ಟ್ 2 ದಲ್ಲಿ ಏನಿದೆ ವಿಷಯ ಅಂತಕ್ಕಂಥದ್ದನ್ನ ನೋಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ಒಂದು ಪಾಠದ ಪಾರ್ಟ್ 1 ಮತ್ತು ಪಾರ್ಟ್ 2 ಹೇಗೆ ಓದೋದು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಂಡ್ರಿ ಅಂತ ಅನ್ಕೊತೀನಿ. ಸೊ ಬನ್ನಿ ನೋಡೋಣ. ಈ ಕನ್ನಡದಲ್ಲಿ ಈ ಕೆಲವೊಂದು ಪದಗಳಿಗೆ ಏನು ಹೇಳ್ತಾರೆ ಮತ್ತು ಈ ಒಂದು ಸಾರಾಂಶವನ್ನು ನೋಡೋಣ ಒಂದ್ಸಾರಿ. ಜಮ್ಮನ್ ಶೇಖ್ ಅಂಡ್ ಆಲ್ಗು ಚೌಧರಿ ಅವರ್ ಗುಡ್ ಫ್ರೆಂಡ್ಸ್, ಅಂದರೆ ಇಬ್ಬರು ಆತ್ಮೀಯ ಸ್ನೇಹಿತರು.
ಸೊ ಅವ್ರ ಫ್ರೆಂಡ್ಶಿಪ್ ಹೆಂಗಿತ್ತಂದ್ರೆ ಅವ್ರ ಬಾಂಡ್ ಆಫ್ ಫ್ರೆಂಡ್ಶಿಪ್ಪು ತುಂಬಾನೇ ಸ್ಟ್ರಾಂಗ್ ಆಗಿತ್ತು. ಹೇಗೆ ಅಂತಂದ್ರೆ ಆ ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಊರಿಗೆ ಹೋದ್ರೆ ಇನ್ನೊಬ್ರು ಆ ಒಂದು ಅವರ ಒಂದು ಫ್ಯಾಮಿಲಿಯನ್ನು ನೋಡ್ಕೊಳ್ತಕ್ಕಂಥದ್ದು ಅಥವಾ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅನ್ನೋ ಲೆವೆಲ್ಗೆ ಅವರ ಒಂದು ಬಾಂಡ್ ಆಫ್ ಫ್ರೆಂಡ್ಶಿಪ್ ಬಿಲ್ಡ್ ಆಗಿತ್ತು. ಸೊ ಬೋತ್ ವೆರಿ ಗ್ರೇಟ್ಲಿ ರೆಸ್ಪೆಕ್ಟೆಡ್ ಇನ್ ದ ವಿಲೇಜ್. ಹಾಗೆ ಆ ಒಂದು ಗ್ರಾಮದಲ್ಲಿ ಅವರಿಬ್ಬರಿಗೆ ತುಂಬಾನೇ ಮರ್ಯಾದೆ ಇತ್ತು ಅಂತಕ್ಕಂಥದ್ದು. ಸೊ ಎರಡನೇ ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತ ನೋಡೋಣ. ಜಮ್ಮನ್ ಹ್ಯಾಡ್ ಆನ್ ಓಲ್ಡ್ ಆಂಟ್ ಹೂ ಹ್ಯಾಡ್ ಸಮ್ ಪ್ರಾಪರ್ಟಿ. ದಿಸ್ ಶಿ ಟ್ರಾನ್ಸ್ಫರ್ಡ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದಟ್ ಶಿ ವುಡ್ ಸ್ಟೇ ವಿತ್ ಹಿಮ್ ಅಂಡ್ ಹಿ ವುಡ್ ಲುಕ್ ಆಫ್ಟರ್ ಹರ್. ಇಲ್ಲಿ ಏನಂತಂದ್ರೆ ಒಂದು ಜಮ್ಮನ್ ಫ್ಯಾಮಿಲಿಲಿ ಅವರ ಒಂದು ಚಿಕ್ಕಮ್ಮ ಇದ್ರು. ಆ ಚಿಕ್ಕಮ್ಮ ಏನ್ ಮಾಡಿದ್ರು ಅಂತಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅವಳ ಆಸ್ತಿಯನ್ನ ಜಮ್ಮನ್ನ ಹೆಸರಿಗೇನೆ ಬರ್ದು ಕೊಟ್ಬಿಟ್ಟು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತಂದು ಹೇಳಿ ಎಲ್ಲ ಒಂದು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ರು. ಸೊ ದ ಅರೇಂಜ್ಮೆಂಟ್ ವರ್ಕ್ಡ್ ವೆಲ್ ಫಾರ್ ಎ ಕಪಲ್ ಆಫ್ ಇಯರ್ಸ್. ಸೊ ಒಂದಿಷ್ಟು ವರ್ಷ ಹೀಗೆ ತುಂಬ ಎಲ್ಲ ಜಮ್ಮನ್ ಆ್ಯಂಡ್ ಅವ್ರ ಆಂಟ್ ಎಲ್ಲ ತುಂಬ ಚೆನ್ನಾಗಿ ಇದ್ರು. ಬಟ್ ಬರ್ತಾ ಬರ್ತಾ ಏನಾಗ್ತದೆ ಅಂತಂದರೆ ಸಿಚುಯೇಷನ್ ಚೇಂಜ್ ಆಗುತ್ತೆ. ಹೇಗೆ ಅಂತಂದರೆ ಆ ಜಮ್ಮನ್ ಮತ್ತೆ ಅವನ ಹೆಂಡತಿ ಅವರ ಏನು ಆಂಟಿ ಇತ್ತಲ್ಲ, ಏನು ಒಂದು ವಯಸ್ಸಾದ ಚಿಕ್ಕಮ್ಮನಿಗೆ ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಚೆನ್ನಾಗಿ ಊಟ ತಿಂಡಿ ಕೊಡದಲ್ಲೇ ಇರತಕ್ಕಂಥದ್ದು. ಆಮೇಲೆ ಆ ವಯಸ್ಸಾದ ಚಿಕ್ಕಮ್ಮ ತನ್ನ ಆಹಾರವನ್ನು ಇಸ್ಕೊಳ್ಳೋದಕ್ಕೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಕಷ್ಟಗಳ ನಡುವೆಯೂ ಕೂಡ ಅವಳು ಶಾಂತ ರೀತಿಯಿಂದ ಎಲ್ಲ ಸಹಿಸ್ಕೊಂಡು ಅವ್ರ ಜೊತೆ ವಾಸ ಮಾಡ್ತಾ ಇದ್ಲು. ಸೊ ಹೀಗಿರ್ಬೇಕಾದ್ರೆ ಒನ್ ಡೇ ಶಿ ಸ್ಪೋಕ್ ಟು ಜಮ್ಮನ್. ಏನ್ ಹೇಳ್ತಾಳೆ ಅಂತಂದ್ರೆ, ಮೈ ಸನ್, ಇಟ್ ಈಸ್ ನೌ ಆಬ್ವಿಯಸ್ ದಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ನನಗೆ ನಿನ್ನ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ. ಸೊ ಆದ್ರೆ ಕೈಂಡ್ಲಿ ಗಿವ್ ಮಿ ಎ ಮಂತ್ಲಿ ಅಲೌನ್ಸ್ ಸೊ ದಟ್ ಐ ಕ್ಯಾನ್ ಸೆಟ್ ಅಪ್ ಅ ಸಪ್ರೇಟ್ ಕಿಚನ್. ನಾನು ಸಪ್ರೇಟ್ ಆಗಿರ್ತೀನಿ, ಹಾಗಂತಂದು ಹೇಳಿ ನೀನು ನನಗೆ ತಿಂಗಳ ಇಷ್ಟಂತ ಕೊಡು ಅಂತ ಕೇಳ್ತಾಳೆ. ಸೊ ಅವಾಗ ಜಮ್ಮನ್ ಏನು ರಿಯಾಕ್ಷನ್ ಮಾಡ್ತಾನೆ ನೋಡಿ. ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್. ನನ್ನ ಹೆಂಡತಿಗೆ ಗೊತ್ತು ಹೇಗೆ ಮನೆಯನ್ನು ನಡೆಸ್ಬೇಕಂತಂದು ಹೇಳಿ ಬಿ ಪೇಷಂಟ್ ಒಂಥರ ಶೇಮ್ಲೆಸ್ಲಿ ಆಗಿ ಮಾತಾಡ್ತಾನೆ. ಸೊ ದಿಸ್ ಮೇಡ್ ಇಸ್ ಆಂಟ್ ಆಂಗ್ರಿ. ಈ ಒಂದು ಮಾತು ಅವಳಿಗೆ ತುಂಬಾ ಕೋಪ ಬರುತ್ತೆ. ಸೊ ಶಿ ಡಿಸೈಡೆಡ್ ಟು ಟೇಕ್ ಹರ್ ಕೇಸ್ ಟು ದಿ ವಿಲೇಜ್ ಪಂಚಾಯತ್. ಕಾಮನ್ ಆಗಿ ಹಿಂದಿನ ಕಾಲದಲ್ಲಿ ಪಂಚಾಯಿತಿ ಅಂದ್ರೆ ಗ್ರಾಮದ ಪಂಚಾಯಿತಿ ಕಟ್ಟೆಲೆ ಎಲ್ಲ ಒಂದು ಕೇಸಸ್ಗಳು ತೀರ್ಮಾನ ಆಗ್ತಿದ್ರೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಓಲ್ಡ್ ಆಂಟ್ ಏನ್ ಮಾಡುತ್ತೆ ಆಮೇಲೆ ಅಂತಂದ್ರೆ, ಆ ಗ್ರಾಮದಲ್ಲಿ ಇರ್ತಕ್ಕಂಥ ಜನರನ್ನ ಭೇಟಿ ಮಾಡಿ ತನಗಾದಂತಹ ಅನ್ಯಾಯ, ತನಗೇನು ಕಷ್ಟ ಆಗ್ತಾ ಇದೆ ಅಂತಕ್ಕಂಥದನ್ನೆಲ್ಲ ಹೇಳ್ತಾಳೆ. ಸೊ ಕೆಲವರು ಸಿಂಪತೈಸ್ಡ್, ಕೆಲವರು ಕರುಣ ತೋರಿಸ್ತಾರೆ, ಕೆಲವರು ನಗಾಡ್ತಾರೆ. ಸೊ ಕೆಲವರು ಎ ಫ್ಯೂ ಅದರ್ಸ್ ಅಡ್ವೈಸ್ಡ್ ಹರ್ ಟು ಮೇಕ್ ಇಟ್ ಅಪ್ ವಿತ್ ಹರ್ ನೆಫ್ಯೂ ಆ್ಯಂಡ್ ಹಿಸ್ ವೈಫ್. ನೀನೇ ಅನುಸರಿಸ್ಕೊಂಡು ಹೋಗಮ್ಮ ಮಗ ಮತ್ತು ಸೊಸೆ ಜೊತೆಗೆ ಅಂತ ಹೇಳ್ತಾರೆ. ಕೊನೆಗೆ ಅವಳು ಡಿಸೈಡ್ ಮಾಡ್ತಾಳೆ. ಆಲ್ಗೂ ಚೌಧರಿ ಅಂತ ಇರ್ತಾನೆ ಅವನು, ಯಾರು ಜಮ್ಮನ್ ಕ್ಲೋಸ್ ಫ್ರೆಂಡ್ ಇರ್ತಾನಲ್ಲ, ಅವನ ಹತ್ರ ಹೋಗಿ ಹೇಳ್ತಾಳೆ ನಿನಗೆ ಗೊತ್ತಲ್ಲ ಅಂತ ಹೇಳಿದಾಗ ಅವನು ಕೂಡ ಏನು ಹೇಳ್ತಾಳೆ, ಅವನೇನು ಹೇಳ್ತಾನೆ ಅಲ್ಗು, ಯು ನೋ ಚಾಚಿ, ಜಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೌ ಕೆನ್ ಐ ಗೋ ಅಗೇನ್ಸ್ಟ್ ಹಿಮ್. ನಿನಗೆ ಗೊತ್ತಲ್ಲ ನನ್ನ ಒಳ್ಳೆ ಸ್ನೇಹಿತ ಅವನ ವಿರುದ್ಧ ನಾನು ಹೇಗೆ ಮಾತಾಡ್ಲಿಕ್ಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಸೊ ಬಟ್ ಇಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್. ಇಲ್ಲಿ ಮಮ್ ಅಂದ್ರೆ ಅಲ್ಲಪ್ಪ ಸೈಲೆಂಟ್ ಆಗಿರೋದಂದ್ರೆ ಹೇಗೆ ಅದು, ಮತ್ತೆ ಅಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಅಂಡ್ ಫೇರ್. ಇದು ಸರಿನಾ ಅವ್ರು ಮಾಡ್ತಕ್ಕಂಥದ್ದು ಅಂತ ಅಂದಾಗ ಪ್ಲೀಡೆಡ್ದಲ್ಲಿ ಓಲ್ಡ್ ಲೇಡಿ ತುಂಬಾ ಧನ್ಯತಾ ಭಾವದಿಂದ ಅವನಲ್ಲಿ ಕೇಳ್ಕೊಂಡಾಗ ಅವನು ಹೇಳ್ತಾನೆ, ಕಮ್ ಟು ದ ಪಂಚಾಯತ್ ಆ್ಯಂಡ್ ಸ್ಪೀಕ್ ದ ಟ್ರುತ್ ಶಿ ಸೆಡ್. ಸೊ ಓಲ್ಡ್ ಆಂಟು ನೀನು ಪಂಚಾಯತಿಗೆ ಬಾ, ನಮ್ದು ಹೇಗೆ ನಡೀತದೆ, ನಮ್ಮ ಸಮಸ್ಯೆ ಏನು ಅನ್ನೋದನ್ನ ನೀನು ಬಂದು ಹೇಳು ಅಂದಾಗ ಆಲ್ಗೂ ಡಿಡ್ ನಾಟ್ ರಿಪ್ಲೈ. ಆಲ್ಗೂ ಸುಮ್ಮನೆ ಇದ್ಬಿಡ್ತಾನೆ, ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂತಂದ್ರೆ ಜಮ್ಮನ್ ಅವನು ಒಳ್ಳೆ ಕ್ಲೋಸ್ ಫ್ರೆಂಡ್. ಸೊ ಈಗ ಓಲ್ಡ್ ಆಂಟ್ ಪರವಾಗಿ ಮಾತಾಡಿದ್ರೆ ಅವನು ಎಲ್ಲಿ ನನ್ನ ಶತ್ರು ಆಗ್ತಾನೆ ಅನ್ನೋ ಒಂದು ಭಯ ಇರುತ್ತೆ ಅವನಿಗೆ. ಸೊ ಆದರೂ ಕೂಡ ಆ ಓಲ್ಡ್ ಆಂಟ್ ಹೇಳಿರ್ತಕ್ಕಂಥ ಮಾತುಗಳು, ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್, ಅವನ ಕಿವಿಲಿ ಇನ್ನೂ ಗುನುತ್ತಾನೆ ಇರ್ತಾವೆ ಆ ಪದಗಳು ನೋಡಿ. ಕೊನೆಗೂ ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ಬನಿಯಾನ್ ಟ್ರೀ. ನಿಮಗೆ ಗೊತ್ತಲ್ಲ, ಕಾಮನ್ ಆಗಿ ಹಿಂದಿನ ಕಾಲದಲ್ಲಿ ಎಲ್ಲ ಆಲದ ಮರದ ಕೆಳಗಡೆ ಪಂಚಾಯತಿ ಕಟ್ಟೆ ಸೇರ್ತಿತ್ತು. ಅಲ್ಲೆಲ್ಲ ಊರಿನ ಪಂಚರು ಬಂದು ಸೇರ್ತಾ ಇದ್ರು. ಹಾಗೆ ಊರ ಜನರ ಸಮ್ಮುಖದಲ್ಲಿ
ಇಲ್ಲಿ ಓಲ್ಡ್ ಆಂಟ್ ಮತ್ತೆ ಜಮ್ಮನ್ ಕೂಡ ಸೇರ್ಕೊಂಡಿದ್ರು. ಅವನು ಹೇಳ್ತಾನೆ, ಯಾರು ಜಮ್ಮನ್ ಸ್ಟುಡ್ ಅಪ್ ಅಂಡ್ ಸೆಡ್, ಹೇಳ್ತಾನೆ, ದ ವಾಯ್ಸ್ ಆಫ್ ದ ಪಂಚ್ ಈಸ್ ದ ವಾಯ್ಸ್ ಆಫ್ ಗಾಡ್. ಇಲ್ಲಿ ಪಂಚ್ ಏನು ಈ ಪಂಚಾಯಿತಿ ಏನು ತೀರ್ಮಾನ ಕೊಡ್ತಕ್ಕಂತಹ ವ್ಯಕ್ತಿ ಇದೇನಲ್ಲ, ಅವನು ಏನು ಹೇಳ್ತಾನ ಅದು ದೇವ್ರ ವಾಕ್ಯನೇ ಅಂತ ಅನ್ಕೊಳ್ಳೋಣ. ಲೆಟ್ ಮೈ ಆಂಟ್ ನಾಮಿನೇಟ್ ಹೆಡ್ ಪಂಚ್, ನಾನು ನಮ್ಮ ಓಲ್ಡ್ ಆಂಟಿಗೆ ಕೊಡ್ತೀನಿ, ಅವಳು ಯಾರನ್ನ ಚಾಯ್ಸ್ ಮಾಡ್ತಾಳೋ ಆ ವ್ಯಕ್ತಿನೇ ಈ ಒಂದು ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ತೀರ್ಮಾನ ಕೊಡ್ಲಿ ಅಂದಾಗ, ಅಂದ್ರೆ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ. ಸೊ ಇವನು ಹೇಳ್ತಾನೆ, ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್. ಐ ನಾಮಿನೇಟ್ ಆಲ್ಗು ಚೌಧರಿ ಆಸ್ ದ ಪಂಚ್. ದ ಪಂಚ್ ನೋಸ್ ನೈದರ್ ಎನಿಮಿ ನಾರ್ ಫ್ರೆಂಡ್ ಸ್ಟೇಟೆಡ್ ದ ಓಲ್ಡ್ ಲೇಡಿ. ಇಲ್ಲಿ ವಯಸ್ಸಾದ ಚಿಕ್ಕಮ್ಮ ಏನು ಹೇಳ್ತಾಳೆ ಅಂತಂದ್ರೆ, ನಾನು ಆಲ್ಗು ಚೌಧರಿ ಅವರನ್ನ ಒಂದು ಪಂಚ್ನಾಗಿ ನೇಮಕ ಹೇಳ್ತೀನಿ, ಅವರೇ ತೀರ್ಮಾನ ಕೊಡ್ಲಿ. ದ ಪಂಚ್ ನೋಸ್ ನೈದರ್ ಎನಿಮಿ ನಾರ್ ಫ್ರೆಂಡ್. ಇಲ್ಲಿ ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡಾಗ, ತೀರ್ಮಾನವನ್ನು ಕೊಡ್ತಕ್ಕಂಥ ನ್ಯಾಯಾಧೀಶನ ಸ್ಥಾನದಲ್ಲಿ ಕುಳಿತುಕೊಂಡಾಗ ಇಲ್ಲಿ ಶತ್ರು ಅಥವಾ ಮಿತ್ರ ಅನ್ನೋ ಒಂದು ಪ್ರಶ್ನೆನೇ ಬರೋದಿಲ್ಲ. ಸೊ ಹಾಗಾಗಿ ನಾನು ಅವರನ್ನೇ ನ್ಯಾಯಾಧೀಶನಾಗಿ ನಾನು ಈಗ ಅವರೇ ಕೊಡ್ಲಿ ನ್ಯಾಯವನ್ನ ಅಂತ ಹೇಳಿದಾಗ, ಫೈನ್ ರಿಪ್ಲೈಡ್ ಜಮ್ಮನ್, ಹೈಡಿಂಗ್ ಹಿಸ್ ಜಾಯ್ ಓವರ್ ದಿಸ್ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್. ಜಮ್ಮನು ತುಂಬ ಖುಷಿ ಆಗುತ್ತೆ, ಅಯ್ಯೋ ನನ್ನ ಸ್ನೇಹಿತನೇ ಈ ನ್ಯಾಯಾಧೀಶ ಆಗ್ತಾನಲ್ವಾ, ಒಳೊಳಗೆ ತುಂಬ ಖುಷಿ ಪಟ್ಟ ಅವನು. ಓಕೆ, ನೋಡೋಣ. ಆಲ್ಗು ಏನು ಹೇಳ್ತಾನೆ, ಚಾಚಿ ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜಮ್ಮನ್. ನಿನಗೆ ಗೊತ್ತಲ್ಲ ನಾನು ಜಮ್ಮನ್ ಫ್ರೆಂಡು, ಯಾಕೆ ನೀನು ನನ್ನನ್ನು ನೀನು ಈ ಒಂದು ಪಂಚಾಯಿತಿಗೆ ತೀರ್ಮಾನ ಕೊಡೋದಕ್ಕೆ ಹೇಳಿದೆ. ಅವಾಗ ಹೇಳ್ತಾಳೆ ಯಾರು ಆ ತಾಯಿ, ಎಸ್ ಬಟ್ ಐ ಆಲ್ಸೋ ನೋ ದಟ್ ಯು ವಿಲ್ ನಾಟ್ ಕಿಲ್ ಯುವರ್ ಕಾನ್ಸೈನ್ಸ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್. ನಿನ್ನ ಒಂದು ಆತ್ಮಸಾಕ್ಷಿ ಇದೆಯಲ್ಲ, ನೀವೊಂದು ಆತ್ಮಸಾಕ್ಷಿಯನ್ನು ನಿನ್ನ ಸ್ನೇಹಕ್ಕೆ ನೀನು ಬಲಿ ಕೊಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಗಾಡ್ ಲಿವ್ಸ್ ಇನ್ ದ ಹಾರ್ಟ್ ಆಫ್ ದ ಪಂಚ್ ಆ್ಯಂಡ್ ಹಿಸ್ ವಾಯ್ಸ್ ಈಸ್ ದ ವಾಯ್ಸ್ ಆಫ್ ಗಾಡ್. ನೋಡಿ, ದೇವರು ಈ ನ್ಯಾಯವನ್ನು ಕೊಡ್ತಕ್ಕಂತಹ ನ್ಯಾಯಾಧೀಶನ ಹೃದಯದಲ್ಲಿ ಇರ್ತಾನೆ. ಸೊ ಅವನು ಏನು ತೀರ್ಮಾನ ಕೊಟ್ಟರು ಅದು ದೇವರೇ ಕೊಟ್ಟಂಗೆ ಅಂತಕ್ಕಂಥದ್ದನ್ನ ಆ್ಯಂಡ್ ದ ಓಲ್ಡ್ ಲೇಡಿ ಎಕ್ಸ್ಪ್ಲೈನ್ಡ್ ಹರ್ ಕೇಸ್. ಸೊ ಅಲ್ಲಿ ಪಂಚಾಯಿತಿಲಿ ಅವಳು ಏನು ಕಷ್ಟ ಅನುಭವಿಸ್ತಾ ಇದ್ದಾಳೆ ಏನು ಎಂತೆಲ್ಲ ತನ್ನ ಕೇಸನ್ನು ಸವಿವರವಾಗಿ ವರದಿ ಕೊಟ್ಲು. ಸೊ ನೆಕ್ಸ್ಟ್ ಏನಾಗುತ್ತೆ, ಆಲ್ಗು ಆಸ್ಕ್ಡ್ ಜಮ್ಮನ್, ವಾಟ್ ಹ್ಯಾವ್ ಯು ಟು ಸೇ ಇನ್ ಯುವರ್ ಡಿಫೆನ್ಸ್. ನೀನೇನು ಡಿಫೆನ್ಸ್ ಮಾಡ್ಕೊತೀಯಾ, ನಿಮ್ಮ ಚಿಕ್ಕಮ್ಮ ಎಲ್ಲ ಹೇಳಿದ್ರಲ್ಲ. ಸೊ ಅವನು ಜಮ್ಮನ್ ಹೇಳ್ತಾನೆ, ಎಲ್ಲ ಕತೆ ಹೇಳ್ತಾನೆ, ಹೇಗೆ ತನ್ನ ಚಿಕ್ಕಮ್ಮ ಹೇಗೆ ತನ್ನ ಆಸ್ತಿಯನ್ನು ಇವನಿಗೆ ವರ್ಗಾವಣೆ ಮಾಡಿಕೊಟ್ಟಿದ್ದು, ಮತ್ತು ಹೇಗೆ ಅವಳನ್ನು ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದ್ದು ಎಲ್ಲ ಹೇಳ್ದ. ಬಟ್ ಆಫ್ ಲೇಟ್ ದೇರ್ ಹ್ಯಾವ್ ಬೀನ್ ಕ್ವಾರಲ್ಸ್ ಬಿಟ್ವೀನ್ ಮೈ ವೈಫ್ ಆ್ಯಂಡ್ ಆಂಟ್. ಏನಾಯಿತು ಅಂತಂದರೆ ಇಲ್ಲಿ ನನ್ನ ಚಿಕ್ಕಮ್ಮ ಮತ್ತು ನನ್ನ ಹೆಂಡತಿ ನಡುವೆ ಯಾಕೋ ಆಗಿ ಬರ್ತಾ ಇಲ್ಲ. ಸೊ ಮೈ ಆಂಟ್ ಈಸ್ ಕ್ಲೈಮಿಂಗ್ ಅ ಮಂತ್ಲಿ ಅಲೌನ್ಸ್ ಫ್ರಮ್ ಮೀ ವಿಚ್ ಐ ಕಾಂಟ್ ಪೇ ಅಂತ ಹೇಳ್ದ ಯಾರು, ಜಮ್ಮನ್. ನನ್ನ ಕಡೆಯಿಂದ ಚಿಕ್ಕಮ್ಮನಿಗೆ ಮಂತ್ಲಿ ಅಲೌನ್ಸ್ ಕೊಡೋಕ್ಕಾಗಲ್ಲ ಹಾಗೆ ಹೀಗೆ ಅಂತ. ಸೊ ದಟ್ಸ್ ಆಲ್ ಐ ಹ್ಯಾವ್ ಟು ಸೇ ಅಂತ ಹೇಳಿದಾಗ ಹಿ ಕನ್ಕ್ಲೂಡೆಡ್ ಹಿಸ್ ಸಬ್ಮಿಷನ್. ಅಷ್ಟು ಹೇಳಿ ಮುಗಿಸ್ದ. ಸೊ ಆಫ್ಟರ್ ಕನ್ಸಲ್ಟಿಂಗ್ ಅದರ್ಸ್, ಎಲ್ಲರನ್ನೂ ಕೇಳ್ತಾನೆ, ಅಲ್ಲಿ ಇಲ್ಲಿ ಪಂಚಾಯಿತಿಲಿ ಇರ್ತಕ್ಕಂಥ ಸದಸ್ಯರು ಇತರ ಜನನ ಕೇಳಿದಾಗ ಆಲ್ಗೂ ಕೊನೆಗೆ ಒಂದು ತೀರ್ಮಾನ ಮಾಡ್ತಾನೆ. ಆಲ್ಗೂ ಅನೌನ್ಸ್ಡ್, ವಿ ಆರ್ ದಿ ಒಪಿನಿಯನ್ ದಟ್ ಜಮ್ಮನ್ ಮಸ್ಟ್ ಪೇ ಹಿಸ್ ಆಂಟ್ ಅ ಮಂತ್ಲಿ ಅಲೌನ್ಸ್ ಆರ್ ಎಲ್ಸ್ ದ ಪ್ರಾಪರ್ಟಿ ಗೋಸ್ ಬ್ಯಾಕ್ ಟು ಹರ್. ನೋಡಪ್ಪ ಜಮ್ಮನ್, ನೀನು ಏನಾದರೂ ಮಂತ್ಲಿ ಅಲೌನ್ಸ್ ಕೊಡಲ್ಲ ಅಂತನ್ನೋದಾದ್ರೆ ನಿನ್ನ ಚಿಕ್ಕಮ್ಮನಿಗೆ ನೀನು ಅವಳ ಸಂಪೂರ್ಣ ಆಸ್ತಿಯನ್ನು ಮತ್ತೆ ನೀನು ವಾಪಸ್ ಕೊಡಬೇಕಾಗುತ್ತೆ. ಇದು ಪಂಚಾಯಿತಿ ತೀರ್ಮಾನ ಅಂದಾಗ. ಸೊ ಇಷ್ಟೆಲ್ಲ ಪಂಚಾಯಿತಿ ಆಯಿತು. ಆಮೇಲೆ ಪಂಚಾಯಿತಿ ಮುಗಿದ ಮೇಲೆ ಏನಾಯಿತು ಅಂತಂದರೆ, ನಾವು ದ ಫ್ರೆಂಡ್ಸ್ ವರ್ ಸೆಲ್ಡಮ್ ಅಂದರೆ ರೇರ್ಲಿ. ಸೊ ಇಲ್ಲಿ ಫ್ರೆಂಡ್ಸ್ ಇಬ್ಬರು ದೂರ ದೂರ ಆಗಿಬಿಟ್ರು. ಯಾಕಂತಂದರೆ ತನ್ನ ಸ್ನೇಹಿತನೇ ತನ್ನ ವಿರುದ್ಧ ತೀರ್ಮಾನ ಕೊಟ್ಟ ಅನ್ನೋ ಒಂದು ಇದರಲ್ಲಿ ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ವಾಸ್ ಬ್ರೋಕನ್ ಮುರಿದ್ಬಿಡ್ತು. ಇನ್ ಫ್ಯಾಕ್ಟ್ ಜಮ್ಮನ್ ಸಾ ಆಲ್ಗು ಆಸ್ ಅನ್ ಎನಿಮಿ ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೆಂಜ್. ಜಮ್ಮನ್ ಆಲ್ಗುನ ಯಾವ ರೀತಿ ನೋಡೋಕೆ ಶುರು ಮಾಡಿದ ಅಂದರೆ ಶತ್ರು ಥರ ನೋಡೋಕೆ ಶುರು ಮಾಡಿದ. ಅವನ ಮೇಲೆ ಏನಾದರೂ ಒಂದು ರಿವೆಂಜ್ ತಗೋಬೇಕು ಅನ್ನೋ ತೀರ್ಮಾನಕ್ಕೆ ಬಂದ. ವಿದ್ಯಾರ್ಥಿಗಳೇ, ಇದು ಇಲ್ಲಿವರೆಗೂ ಪಾರ್ಟ್ 1 ಪಾರ್ಟ್ 2ದಲ್ಲಿ ಇರ್ತಕ್ಕಂಥ ಒಂದು ಒಟ್ಟಾರೆ ಸಾರಾಂಶ. ಸೊ ನೆಕ್ಸ್ಟ್ ಕಾಂಪ್ರಹೆನ್ಷನ್ ಕ್ವಶನ್ಸ್ಗೆ ಬರೋಣ ಬನ್ನಿ. ಟಿಲ್ ನೌ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಲೆಸನ್. Shall I ask some comprehension questions? Are you ready? Okay, answer me one by one. What was Jamman's opinion about the punch?
Okay, the answer is Jamman's opinion about the punch was a punch knows no friend or enemy but only justice. Let no one deviate from the path of justice and truth for friendship or enmity. Second question, was the old lady right in nominating Algu as the punch, knowing very well that he was Jamman's best friend? If yes, why? If no, why? The second answer is yes, the old lady was right in nominating Algu as the punch, knowing very well that he was Jamman's best friend. She thought he might give a justice. Okay, students, shall we move to third question? What decision did Algu give after listening to Jamman and his aunt? Shall we look the answer? After listening to Jamman and his aunt, the decision Algu gave was that they were of the opinion that Jamman must pay his aunt a monthly allowance or else the property went back to her. Fourth question, why were Algu and Jamman seldom seen together after the panchayat? The fourth answer is the decision given by Algu was Jamman, so the decision was right, hence they were seldom seen together after the panchayat. Dear children, the next questions for your homework, okay, you have to do it yourself. Okay, children, if you like this video, please don't forget to subscribe my channel, like the video and comment in the comment box. I hope you will be waiting for my next videos. Thank you once again. Bye bye.